ಸರ್ ನಿಮ್ಮ ಕೆರಿಯರ್ ನೋಡಕ್ ಹೋದ್ರೆ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಕೆರಿಯರ್? ಅಂದ್ರೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ, ಇಂಡಸ್ಟ್ರಿಗೆ ಬಂದ್ಮೇಲೆ ಏನ್ ಅನ್ಕೊಂಡು ಬಂದ್ರಿ ಸರ್? ಸರ್ ನಾನು ಬೆಂಗಳೂರಿಗೆ ಬಂದಿದ್ದೇನೆ ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ. ಬೆಂಗಳೂರಿಗೆ ಬಂದಾಗ ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅಂತ ಎಂಟ್ರಿ ಕೊಟ್ಟಾಗ ಸಿನಿಮಾ ಗಂಧ ಗಾಳಿ ಏನೂ ಗೊತ್ತಿರಲಿಲ್ಲ, ಹೇಗೆ ಎಂಟ್ರಿ ಆಗಬೇಕು, ಏನು ಮಾಡಬೇಕು, ಏನು ಎತ್ತ ಏನೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಸೇಲ್ಸ್ಮ್ಯಾನ್ ಕೆಲಸ ಮಾಡ್ತಾ ಇದ್ದೆ. ಸೊ ಆ ಸೇಲ್ಸ್ಮ್ಯಾನ್ ಕೆಲಸ ಮಾಡ್ಕೊಂಡೇ ಸಿನಿಮಾಗಳಲ್ಲಿ ಅವಕಾಶಕ್ಕೋಸ್ಕರ ಹುಡುಕಾಡ್ತಾ ಇದ್ದೆ. ಸೊ ಆವಾಗ 2008 ನಂದೊಂದು ಫಸ್ಟ್ ಸಿನಿಮಾ, 2005 ಅವಕಾಶ ಹುಡ್ಕೋಕೆ ಶುರು ಮಾಡಿದ್ದು. 3 ವರ್ಷ ಬರೀ ಅವಕಾಶ ಹುಡುಕಾಡಿರೋದು. ಸೊ 3 ವರ್ಷ ಆದಮೇಲೆ 2008 ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಅಲ್ಲಿಂದ ಸಿನಿಮಾ ಜರ್ನಿ ಶುರುವಾಯಿತು. ಸರ್ ಆ ಟೈಮ್ಗೂ ಈ ಟೈಮ್ಗೆ ನೆನೆಸ್ಕೊಂಡ್ರೆ ಹೇಗೆ ಅನ್ಸುತ್ತೆ ನಿಮಗೆ? ಇಲ್ಲ ಸರ್, ತುಂಬ ವ್ಯತ್ಯಾಸ ಇದೆ. ಅಂದರೆ ನಾವೇನು ತುಂಬ ಹಳೆ ಕಾಲದವರು ಅಂತೇನಿಲ್ಲ. 2008 ಇನ್ನು ಮೊನ್ನೆ ಅದು ಏನು ನಾವು ನರಸಿಂಹರಾಜು ಸರ್, ರಾಜ್ಕುಮಾರ್ ಸರ್ ಕಾಲದಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ ನೀವು ಆ ಟೈಮ್ಗೂ ಈ ಟೈಮ್ಗೂ ಅಂದರೆ. ಬಟ್ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇತ್ತು, ತುಂಬ ಬದಲಾವಣೆ ಏನಿರಲಿಲ್ಲ. ನಾವು ಬಂದಾಗ ಇನ್ನು ನಮ್ದೊಂದು ಪುಣ್ಯ ಏನು ಅಂತಂದರೆ, ನಮ್ಮ ಟೈಮಲ್ಲಿ ನಾವು ಯಾರು ಇಂಡಸ್ಟ್ರಿಗೆ ಬಂದ್ವೋ ನಮ್ದೊಂದು ಪುಣ್ಯ ಏನು ಅಂತಂದರೆ, ನಾವು ನೆಗೆಟಿವಲ್ಲೂ ಕೆಲಸ ಮಾಡಿದ್ದೀವಿ, ಡಿಜಿಟಲಲ್ಲೂ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇತ್ತೀಚೆಗೆ ಬರೋರ್ಗೆ ಯಾರಿಗೂ ಈ ನೆಗೆಟಿವ್ ಹೆಂಗೆ ಏನು ಅದೇ ಆ ಕ್ಯಾಮ್ರಾದಲ್ಲಿ ಹಿಂಗೆ ಕೆಲಸ ಮಾಡ್ತಾ ಇದ್ರು, ಸೊ ಅದು ಗೊತ್ತಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ ಈಗ. ಸೊ ನಾವು ಸಿನಿಮಾ ಎಂಟ್ರಿ ಆದಾಗ ಅವಾಗ ಇನ್ನೂ ಡಿಜಿಟಲ್ ಹೊಸದು. ಸೊ ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಮಾಡೋರು ಅಷ್ಟೇ, ಡಿಜಿಟಲ್ ಯಾರೂ ಮಾಡ್ತಾ ಇರಲಿಲ್ಲ. ಸೊ ನಾವು ಅದರಲ್ಲೂ ವರ್ಕ್ ಮಾಡಿದ್ದೀವಿ, ಇದರಲ್ಲೂ ವರ್ಕ್ ಮಾಡಿದ್ದೀವಿ. ಸೊ ಅದು ಬಿಟ್ಟರೆ ಮಾಮೂಲಿ ಕೆಲಸ ಎಲ್ಲ ಒಂದೇ. ಸರ್ ಮಜಾ ಟಾಕೀಸ್ ನಿಮ್ಗೆ ಹೇಗೆ ಲೈಫಲ್ಲಿ ಹೇಗೆ ಸಿಕ್ತು? ಪ್ಲಸ್ ಮಜಾ ಟಾಕೀಸ್ ಈಗಲೂ ನಿಮ್ಮ ಹೆಸರು ಮಜಾ ಟಾಕೀಸ್ ರಾಜೇಶ್ ಅಂತಾನೆ ಕರೀತಾರೆ. ಹೌದು, ರಾಜಶೇಖರ್ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಆ್ಯಕ್ಚುಲಿ ನಾನು ಸಿನಿಮಾಗೆ ಬಂದಿದ್ದು ಆ್ಯಕ್ಟರ್ ಕಮ್ ಡೈರೆಕ್ಟರ್ ಆಗಬೇಕು ಅಂತ, ರೈಟರ್ ಆಗಬೇಕು ಅನ್ನೋದು ನನ್ನ ತಲೆನಲ್ಲಿ ಇರಲಿಲ್ಲ. ಬಟ್ ಬರಿತಾ ಇದ್ದೆ, ಬರಿತಾ ಇದ್ದಿದ್ದು ಬರವಣಿಗೆ ನಾನು ಡೈರೆಕ್ಷನ್ ಮಾಡುವಂಥ ಸಿನಿಮಾಗಳಿಗೆ ಫ್ಯೂಚರಲ್ಲಿ ನನಗೇನು ಹೆಲ್ಪ್ ಆಗುತ್ತೋ ಅದಕ್ಕೆ ಬರೆದಿಟ್ಕೋತಾ ಇದ್ದೆ. ಸೊ ಯಾವಾಗ ಸಿನಿಮಾದಲ್ಲೇ ಜೀವನ ನಡೆಸಬೇಕು ಅಂತ ಬಂದಾಗ ಎಲ್ರಿಗೂ ಗೊತ್ತಿದೆ ಸಿನಿಮಾ ಜೀವನ ಅಷ್ಟು ಸುಲಭ ಅಲ್ಲ. ಸೊ ಆ ಥರ ಬೇರೆ ವಿಧಿ ಇಲ್ಲದೆ ಆಕಸ್ಮಿಕವಾಗಿ ರೈಟರ್ ಆದೆ. ಸೊ ಅದು ದೇವ್ರ ದಯದಿಂದ ಬರವಣಿಗೆ ನನ್ನ ಕೈ ಹಿಡೀತು. ಮಜಾ ಟಾಕೀಸ್ ಹೆಂಗೆ ಅಂತ ಅಂದರೆ, ನಾನು ಫಸ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗೆಲ್ಲ ದುಡ್ಡುಗಳು ತುಂಬ ಕಡಿಮೆ ಕೊಡೋರು. ಒಂದೊಂದು ಸಿನಿಮಾ ಒಂದೊಂದು ವರ್ಷ ಆಗೋದು. ಸೊ ಒಂದೊಂದು ವರ್ಷ ಆದರೂ ಬರೀ 10,000, 15,000, 12,000 ಕೊಡೋರು. ಅದೇನು ಬಸ್ ಚಾರ್ಜ್ಗೂ ಆಗ್ತಾ ಇರಲಿಲ್ಲ. ಸೊ ಮನೆಯಲ್ಲೂ ಅಷ್ಟೊಂದು ಅನುಕೂಲವಾಗಿರಲಿಲ್ಲ. ಸೊ ಇಂಡಸ್ಟ್ರಿನಲ್ಲೇ ಇರಬೇಕು. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಸಂಪಾದನೆನೂ ಮಾಡಬೇಕು. ಸಂಪಾದನೆ ಅಂತಂದರೆ ಕೂಡಿಡೋದೇನು ಬೇಡ, ನಮ್ಮ ಜೀವನ ಹೊಟ್ಟೆ ಬಟ್ಟೆ ಓಡಾಟ ಅಷ್ಟಕ್ಕಾದರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಅದಕ್ಕೂ ಕಷ್ಟ ಆಯಿತು ಸಿನಿಮಾದಲ್ಲಿ ಮಾಡುವಾಗ. ಸೊ ಅವಾಗ ಯಾರೋ ಒಬ್ಬರು ಸ್ನೇಹಿತರು ಸಜೆಸ್ಟ್ ಮಾಡಿದ್ರು, ನೀನು ಸೀರಿಯಲ್ಗಳಿಗೆ ಸೇರ್ಕೊ, ನಿನಗೆ ಹೇಗೂ ಮಾಸ್ಟರ್ ಅನ್ನೋದವ್ರು ಪರಿಚಯ ಇದ್ದಾರೆ, ಸೀರಿಯಲ್ ಸೇರ್ಕೊಂಡ್ರೆ ಅಲ್ಲಿ ತಿಂಗಳು ಪೇಮೆಂಟ್ ಅಂತ ಇರುತ್ತೆ, ಕಷ್ಟ ಇರಲ್ಲ. ಆಮೇಲೆ ನೀನು ಬೇರೆ ನಾನು ತುಂಬ ಚಿಕ್ಕ ಹುಡುಗ ಇಂಡಸ್ಟ್ರಿಗೆ ಬಂದಾಗ, ನೀನು ಚಿಕ್ಕ ಹುಡುಗ ಆರಾಮಾಗಿ ಮುಂದೆ ಸಿನಿಮಾದಲ್ಲಿ ನೀನು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿದ್ರು. ಸೊ ಆವಾಗ ಮಾಸ್ಟರ್ ಆನಂದ್ ಸರ್ ಹತ್ರ ಹೋಗಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅವ್ರು ತಿಂಗಳು ಪೇಮೆಂಟು ಅಂತ ಕೊಡೋಕ್ಕೆ ಶುರುವಾದರು. ಸೊ ಅದಾದಮೇಲೆ ಅಲ್ಲಿ ಆ ಸೀರಿಯಲ್ಗಳಲ್ಲಿ ನಾನು ಎಪಿಸೋಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾನೆ ಅಲ್ಲಿ ಸ್ಕ್ರಿಪ್ಟೂ ಬರೀತಾ ಇದ್ದೆ. ಅದು ಬರೀತಾ ಇರಬೇಕಾದ್ರೆ ಅಲ್ಲಿ ನಮ್ಮ ಪವನ್ ಅವ್ರ ಪರಿಚಯ ಆಯಿತು. ಮಜಾ ಟಾಕೀಸಲ್ಲಿ ನೀವು ನೋಡಿರ್ತೀರ, ಆರ್ಟಿಸ್ಟು ಪವನ್ ಅವ್ರ ಪರಿಚಯ ಆಯಿತು. ಸೊ ಅವರು ಒಂದಿನ ಕರ್ಕೊಂಡೋಗಿ ಸೃಜನ್ ಸರ್ನ ಪರಿಚಯ ಮಾಡಿಸಿದ್ರು. ಸೊ ಪರಿಚಯ ಮಾಡಿಸಿದ್ರು ಅವರು. ಸೃಜನ್ ಸರ್ ಮಾತಾಡ್ಬಿಟ್ಟು, ಸೊ ಆಯಿತು, 1-2 ಎಪಿಸೋಡ್ ಬರ್ಕೊಂಬಂದು ಕೊಡಿ, ಟೆಸ್ಟ್ ಮಾಡೋಣ. ಸರಿ ಆಯಿತು ಅಂತ 2 ಎಪಿಸೋಡು ಬರ್ಕೊಂಡೋಗಿ ರೀಡಿಂಗ್ ಕೊಟ್ಟೆ. ಸೊ ಅವ್ರು ಫುಲ್ ಖುಷಿ ಆಗ್ಬಿಟ್ಟು, ಇನ್ನು ಕಂಟಿನ್ಯೂ ನೀವೇ ಬರೀರಿ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ನಾನು ಮಜಾ ಟಾಕೀಸ್ ನಾನು ಎಂಟ್ರಿ ಆದಾಗ 7ನೇ ಎಪಿಸೋಡು 8ನೇ ಎಪಿಸೋಡು ನಾನು ಎಂಟ್ರಿ ಆದಾಗ. ಸೊ ಆ 8ನೇ ಎಪಿಸೋಡಿಂದ 200 ಎಪಿಸೋಡ್ವರೆಗೂ ಬರೆದೆ. ಸೊ ಅದು 200 ಎಪಿಸೋಡ್ ಆದಮೇಲೆ ನಾನು ಮೂಲ ಸಿನಿಮಾದಿಂದನೇ ಬಂದಿದ್ದು, ಸಿನಿಮಾದಲ್ಲೇ ಏನೋ ಮಾಡಬೇಕು ಅನ್ನೋ ಒಂದು ಆಸೆ ತುಡಿತಾ. ಸೊ ಅದು ಸೆಳೀತಾ ಇತ್ತು. ಸೊ ಇನ್ನು ಟಿ ವಿ ಸಾಕು ಮತ್ತು ಅದಕ್ಕೆ ಫಿಕ್ಸ್ ಆಗ್ಬಿಟ್ರೆ ಕಷ್ಟ, ನಮ್ಮ ಟಾರ್ಗೆಟ್ ಸಿನಿಮಾ ಅಂದಾಗ ಸರಿ ಆಯಿತು ಅಂತ ಮಜಾ ಟಾಕೀಸ್ 200 ಎಪಿಸೋಡ್ ಆದಮೇಲೆ ಸೊ ಬರೀ ಸಿನಿಮಾಗಳನ್ನೇ ಕಾನ್ಸಂಟ್ರೇಟ್ ಮಾಡೋಣ ಅಂತೇಳಿ ಅಲ್ಲಿಂದ ಫಸ್ಟ್ ಸಿನಿಮಾ ನಾನು ಬರೆದಿದ್ದು ಅಮ್ಮ ಐ ಲವ್ ಯು. ಆಮೇಲೆ ಮತ್ತೆ ಬರೀ ಸಿನಿಮಾಗಳಲ್ಲೇ ಬರ್ಕೊಂಡು ಬ್ಯುಸಿ ಆದೆ. ಓಕೆ ಸರ್, ಈಗಲೂ ಶಿವಣ್ಣ ಅವರು ಮೊನ್ನೆ ಅಂತಾರೆ, ಅಂದರೆ ಮೊನ್ನೆ ಇಂಟರ್ವ್ಯೂ ಮಾಡ್ತಾ ಹೇಳ್ತಾರೆ, ನನಗೆ ನಗು ಬೇಕಂತಂದ್ರೆ ನಾನು ಮಜಾ ಟಾಕೀಸ್ ನೋಡೇ ಮಲಗೋದು ಅಂತ ಹೇಳಿದ್ರು ಯಾವುದೊಂದು ಇಂಟರ್ವ್ಯೂದಲ್ಲಿ. ಹೌದು. ನಿಮ್ಗೆ ಅದೆಷ್ಟು ಖುಷಿ ಆಗುತ್ತೆ ಸರ್ ಶಿವಣ್ಣ ಅವರ ಆ ಮಾತು ಹೇಳಿದಾಗ? ಇಲ್ಲ, ನನಗೆ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಏನು ಅಂತಂದ್ರೆ, ಮಜಾ ಟಾಕೀಸ್ಗೆ ಶಿವಣ್ಣ ಅವ್ರು ಬಂದಿದ್ರು ಸೆಂಚುರಿ ಎಪಿಸೋಡ್ಗೆ. ಸೊ ಶಿವಣ್ಣ ಅವ್ರು ಬಂದಾಗ, ಅವ್ರು ಸ್ಟೇಜ್ ಮೇಲೆ ಬಂದಾಗ ನಾನು ಆಕ್ಟಿವ್ ಮಾಡಿದ್ದೀನಿ. ಸೊ ಆ ಎಪಿಸೋಡು ನೋಡಿರ್ಬೋದು, ತುಂಬಾ ಜನ ನೋಡಿರ್ತಾರೆ, ನೆನಪಿರುತ್ತೆ. ಸೊ ಆವಾಗ ಬ್ಯಾಕ್ ಸ್ಟೇಜಲ್ಲಿ ಇನ್ನೂ ಶೂಟಿಂಗ್ ಶುರು ಆಗಿರಲಿಲ್ಲ. ಶೂಟಿಂಗ್ ಶುರುವಾಗೋಕ್ಕೂ ಮುಂಚೆ ಶಿವಣ್ಣ ಅವ್ರು ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ಹೋಗಿ ರಿಸೀವ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಬಂದು ಮಾಡ್ತಾ ಇದ್ದಂಗೆ ಗಿರಿಜಮ್ಮ ಅವರು ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ಕೊಂಡು ಬಂದರು.
ಸೊ ಇಂಥವ್ರು ಅಂತ ಪರಿಚಯ ಮಾಡಿಸ್ಕೊಂಡ್ ಬಂದಾಗ ನೆಕ್ಸ್ಟ್ ಅನ್ಸರ್ದಿ ಬಂದಾಗ ಇವರು ರಾಜಶೇಖರ್ ಅಂತ ರೈಟರು ಆಕ್ಟಿಂಗು ಮಾಡ್ತಾರೆ ಅಂದಾಗ ಶಿವಣ್ಣ ಅವ್ರು ಹೇಳಿದ್ರು, ಇಲ್ಲ ಗೊತ್ತು, ನೋಡಿದ್ದೀನಿ ಇವ್ರು ಆಕ್ಟಿಂಗ್ ಮಾಡ್ತಾರೆ, ನಾನು ಎಪಿಸೋಡ್ಗಳು ಆಕ್ಟ್ ಮಾಡಿದ್ದು ನೋಡಿದ್ದೀನಿ. ಆಮೇಲೆ ರಮ್ಯ ಅವ್ರ ಎಪಿಸೋಡಲ್ಲಿ ನಾನೊಂದು ಕಾಡು ಮನುಷ್ಯರು ವೇಷ ಹಾಕೊಂಡು ಒಂದು ಸ್ಕಿಟ್ ಅಲ್ಲಿ ಆಕ್ಟ್ ಮಾಡಿದ್ದೆ. ಸೊ ಆ ಎಪಿಸೋಡು ಅದರಲ್ಲಿರೋ ಡೈಲಾಗ್ ಸಮೇತ ಶಿವಣ್ಣ ಅವ್ರು ಹೇಳಿದ್ರು. ನಂಗೆ ಅವಾಗ ನಿಜವಾಗ್ಲೂ ಒಂದು ಸೆಕೆಂಡು ಮೈಯೆಲ್ಲ ಜುಮ್ ಅಂತು. ಶಿವಣ್ಣ ಅವರು ಅವರೆಲ್ಲಿ ನಾವೆಲ್ಲಿ, ನಾವೊಂದು ಟಿವಿ ಶೋನಲ್ಲಿ ಮಾಡಿದ ಆಕ್ಟಿಂಗ್ನ ಅವ್ರು ನೆನ್ಪಿಟ್ಕೊಂಡು ಗುರುತಿಸಿ ಇವರೇ ಬರೀತಾರೆ ಅಂತನೂ ಗೊತ್ತು, ಇವ್ರು ಆಕ್ಟ್ ಮಾಡ್ತಾರೆ ಅಂತನೂ ಗೊತ್ತು ಅಂತ ಶಿವಣ್ಣನ ಬಾಯಲ್ಲಿ ಕೇಳಿದಾಗ ಸಾಕು, ಅದೇ ನಮ್ಗೆ ಡಾಕ್ಟ್ರೇಟ್ ಕೊಟ್ಟಂಗಾಯ್ತು. ಓಕೆ, ಈಗ ಒಬ್ಬ ಸ್ಟಾರ್ಗೆ ಡೈಲಾಗ್ಸ್ ಬರೆಯೋದು ಒಂದು, ಈಗ ಮಜಾ ಟಾಕೀಸ್ ಅಲ್ಲಿ ನೀವು ಬರೋ ಸ್ಟಾರ್ಸ್ಗೆಲ್ಲ ಡೈಲಾಗ್ಸ್ ಬರೀತಿದ್ರಲ್ಲ, ಅದು ಹೇಗೆ ಅನ್ಸುತ್ತೆ ನಿಮ್ಗೆ? ಇಲ್ಲ, ಆಕ್ಚುಲಿ ಏನು ಅಂತಂದ್ರೆ ಮಜಾ ಟಾಕೀಸಿಗೆ ಬರೋ ಗೆಸ್ಟ್ಗಳಿಗೆ ಯಾವ ಸ್ಟಾರ್ಗೂ ನಾವು ಬರಿತಾ ಇರ್ಲಿಲ್ಲ. ಆ ಗೆಸ್ಟ್ಗಳೇನಿದೆ ಅವ್ರದ್ದು ಓನ್. ಈಗ ನಾವು ಒಂದು ಎಪಿಸೋಡ್ ಅಂತ ಮಾಡ್ಕೋತಾ ಇದ್ವಿ, ಕಾನ್ಸೆಪ್ಟ್ ಮಾಡ್ಕೋತಾ ಇದ್ವಿ, ಅದಕ್ಕೆ ನಮ್ಮ ಸ್ಕ್ರಿಪ್ಟ್, ನಮ್ಮ ಮಜಾ ಟಾಕೀಸ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅದಕ್ಕೆ ನಾವು ಸ್ಕ್ರಿಪ್ಟ್ ಮಾಡ್ಕೋತಾ ಇದ್ವಿ. ಬರೋ ಗೆಸ್ಟ್ಗಳು ಅವರು ಓನ್ ಆಗೇನೆ ಅವರು ಮಾತುಕತೆ ಮಾಡೋರು, ಅದಕ್ಕೇನು ನಾವು ಸ್ಕ್ರಿಪ್ಟ್ ಬರಿತಾ ಇರಲಿಲ್ಲ. ಬಟ್ ಎಲ್ಲಾದ್ರೂ ಒಂದು ಸ್ಪೆಷಲ್ ಎಪಿಸೋಡು, ಏನೋ ಒಂದು ಸ್ಪೆಷಲ್ ಮೂಮೆಂಟು ಅಂತ ಬಂದಾಗ ಫಸ್ಟ್ ಡಿಸ್ಕಸ್ ಮಾಡ್ತಾ ಇದ್ವಿ, ಸರ್ ಈ ಥರ ಕಾನ್ಸೆಪ್ಟ್ ಅನ್ಕೊಂಡಿದೀವಿ, ಇದ್ರಲ್ಲಿ ನೀವು ಇನ್ವಾಲ್ವ್ ಆಗಿ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಬಿಟ್ರೆ ಅದೆಲ್ಲ ಸ್ಟಾರ್ಗಳು ಅವ್ರು ಓನ್ ಆಗೇ ಮಾತಾಡ್ತಾ ಇದ್ರು. ಓಕೆ ಓಕೆ.